ಇವತ್ತು ಹಲವಾರು ಸಮಸ್ಯೆ ನಮ್ಮ ಗಮನಕ್ಕೆ ಇವತ್ತು ಬಂದಿದೆ. ಈ ಸಮಸ್ಯೆಯನ್ನು ಬಗೆಹರಿಸದೆ ಈ ಸಿಸ್ಟಮ್ ಅನ್ನು ನಾವು ಎಷ್ಟೇ ಯೋಜನೆ ಕೊಟ್ಟರೂ ಕೂಡ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದಾಗಿ ಈ ಒಂದು ಡಾಕ್ಟರ್ಗಳಿಗೆ ಇವತ್ತು ನೇಮಕಾತಿ ಮಾಡಿ ಅವ್ರು ಹೇಗೆ ನಾವು ಆಕರ್ಷಣೆಗೊಳಿಸಬೇಕು. ಇವತ್ತು ಡಾಕ್ಟರ್ ವೈದ್ಯರು ಹಿಂದೆ ಒಂದೆರಡು ಮಾತ್ರ ಮೆಡಿಕಲ್ ಕಾಲೇಜ್ ಇತ್ತು ಸರ್ಕಾರಿ. ಈಗ ಎಲ್ಲ ಜಿಲ್ಲೆಯಲ್ಲಿ ಸುಮಾರು 17 ಜಿಲ್ಲೆಯಲ್ಲಿ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದರೂ ಕೂಡ ಮತ್ತೆ ಯಾಕೆ ವೈದ್ಯರ ಕೊರತೆ ಇವತ್ತು ಇರ್ತದೆ. ಕಾಂಟ್ರಾಕ್ಟ್ ಅಲ್ಲಿ ಕೂಡ ಬಂದು ಯಾಕೆ ಇವತ್ತು ಸೇರುವುದೇ ಇಲ್ಲ. ಅಥವಾ ಗ್ರಾಮೀಣ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಯಾಕೆ ಇವತ್ತು ಕಡಿಮೆ ಇದೆ. ಇದೆಲ್ಲ ಕ್ರೋಢೀಕರಿಸಿಕೊಂಡು ಚರ್ಚೆ ಮಾಡಿ ಅದಕ್ಕೆ ಬೇಕಾಗುವಂಥ ಕೆಲವು ರೂಪುರೇಷೆಗಳನ್ನು ನಾನು ಬಹುಶಃ ಮುಂದಿನ ದಿನದಲ್ಲಿ ಹಾಕಿ ವೈದ್ಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಮಾಡಲಿಕ್ಕೆ ಆಕರ್ಷಿತಗೊಳಿಸುವಂತಹ ಮತ್ತು ಅದಕ್ಕೆ ಅವರಿಗೆ ಪ್ರೇರಣೆ ಕೊಡುವಂಥ ಕೆಲವು ಯೋಜನೆ ಹಮ್ಮಿಕೊಳ್ಳಲಿಕ್ಕೆ ನಾನು ಮುಖ್ಯಮಂತ್ರಿ ಚರ್ಚಿಸಿ ಅದಕ್ಕೆ ಕೆಲವೊಂದು ರೂಪುರೇಷೆ ನಾನು ಇವತ್ತು ಮಾಡ್ತೇನೆ. ಇವತ್ತು ಬೇರೆ ಬೇರೆ ಸ್ಕೀಮ್ಗಳಿದೆ. ಆ ಸ್ಕೀಮನ್ನು ಕೂಡ ಸರಿಯಾಗಿ ಇವತ್ತು ಮುಟ್ಟುವ ರೀತಿಯಲ್ಲಿ, ಉದಾಹರಣೆಗೆ ನಮ್ಮ ಆಯುಷ್ಮಾನ್ ಕರ್ನಾಟಕ ಯೋಜನೆ ಅಡಿಯಲ್ಲಿ BPL ಕಾರ್ಡಿನಲ್ಲಿ ಯಾರಾದೊಂದು ಪ್ರಯೋಜನ ಪಡೆದರೆ ಯಾವುದೇ ಖಾಸಗಿ ಆಸ್ಪತ್ರೆಯವರು ಆ ಪೇಷಂಟ್ನ ಕಿಸೆಯಿಂದ ದುಡ್ಡು ಕೊಡುವಂಥ ಯಾವುದೇ ಅವಕಾಶ ಇಲ್ಲ, ಏನು ಕೂಡ ಪಡ್ಕೊಳ್ಬಾರ್ದು. ಸೊ ಯಾರಾದರೂ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ BPL ಕಾರ್ಡ್ದಾರರು ಇವತ್ತು ಏನಾದರೂ ಚಿಕಿತ್ಸೆ ಪಡೆದು ಅವರಿಗೆ ಆ ಚಿಕಿತ್ಸೆ ಪಡೆದ ಆಸ್ಪತ್ರೆಯಲ್ಲಿ ಹೆಚ್ಚುವರಿ ದುಡ್ಡನ್ನು ಏನಾದರೂ ಕೇಳಿದರೆ ನಮ್ಮ ಆರೋಗ್ಯ ಮಿತ್ರನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಆರೋಗ್ಯ ಮಿತ್ರ ಅದು ನಮ್ಮ ಗಮನಕ್ಕೆ ತಂದು ಅವರಿಗೆ ಅಲ್ಲಿ ಫ್ರೀಯಾಗಿ ಅವರನ್ನು ಆರೋಗ್ಯ ಮಿತ್ರ ಅಲ್ಲಿ ಅವರ ಜವಾಬ್ದಾರಿ ಅಂತ ಹೇಳಿದರೆ ಆಸ್ಪತ್ರೆ ಮ್ಯಾನೇಜ್ಮೆಂಟ್ ಮಾತಾಡಿ ಅವರನ್ನು ಯಾವುದೇ ದುಡ್ಡು ಕೇಳದೆ ಬಿಡುಗಡೆಗೊಳಿಸಬೇಕು. ಇದರಲ್ಲಿ ಏನಾದರೂ ವಿಫಲರಾಗಿ ಅವರಿಂದ ದುಡ್ಡು ಕಡಿಸಲ್ಪಟ್ಟರೆ ಆರೋಗ್ಯ ಮಿತ್ರರ ಮೇಲೆ ನಾವು ಕ್ರಮ ತೆಗೊಳ್ತೇವೆ. ಅದು ನಮ್ಮ ಮೊದಲ. ನಾವು ಆರೋಗ್ಯ ಮಿತ್ರ ನೇಮಕ ಮಾಡಿರುವುದೇ ಈ ಜನರ ಪರವಾಗಿ ಜನರಿಗೆ ಸಿಕ್ಕುವ ಸವಲತ್ತನ್ನು ಮುಟ್ಟಿಸಲಿಕ್ಕೆ ಬೇಕಾಗಿ ನಾವಲ್ಲಿ ದುಡ್ಡು ಕೊಟ್ಟು ನಾವು ಇವತ್ತು ಕೂತ್ಕೊಳಿಸುವಂಥದ್ದು ಆ ಜವಾಬ್ದಾರಿ ಅವರಿಗೆ ಇವತ್ತು ಇದೆ. ಅದರ ಜೊತೆಯಲ್ಲಿ ಕೆಲವು ಸ್ಕೀಮ್ಗಳನ್ನು ನಾವು ಇನ್ನಷ್ಟು ಇಂಪ್ರೂವ್ ಮಾಡುವಂಥದ್ದು, ಏನು ಕೆಲವು ಸ್ಕೀಮ್ ಅಗತ್ಯ ಅಲ್ಲದ ಬೇಕಾದ್ರೆ ನಾವು ಕೈ ಬಿಡುವಂಥದ್ದು, ಇದಕ್ಕೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಕ್ರಮ ವಹಿಸ್ತೇನೆ. ಅದಕ್ಕೆ ಅನುಗುಣವಾಗಿ ಇವತ್ತೊಂದು ದೊಡ್ಡ ಮಟ್ಟದ ಚಿಂತನೆ ಮಂಥನ ಸಭೆ ನಾನು ಇವತ್ತು ಮಾಡಿದ್ದೇನೆ. ಹಿಂದೆ ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನೇ ಬಹುಶಃ APL ಕಾರ್ಡ್ದಾರರಿಗೆ BPL ಅವರಿಗೆ ಫ್ರೀ ಆರೋಗ್ಯ ಕರ್ನಾಟಕ ಅಂತೇಳಿ BPL ಅವರಿಗೆ ಆವಾಗ BPL ಸ್ಕೀಮ್ ವಾಜಪೇಯಿ ಆರೋಗ್ಯ ಭಾಗ್ಯ ಅಂತ ಇತ್ತು. APL ಮಾಡಿದೆ ರಾಜ್ಯ ಆರೋಗ್ಯ ಭಾಗ್ಯ ಅಂತೇಳಿ 30% ಪೇಷಂಟ್ ಕಟ್ಟಬೇಕು, 70% ಸರ್ಕಾರ ಕಟ್ತದೆ. ತದನಂತರ ವರ್ಷದ ನಂತರ ಅದು 70% ಪೇಷಂಟ್ ಕಟ್ಟಲಿಕ್ಕೆ ಇತ್ತು, 30% ಈ ರೀತಿ ಬಂತು. ಇದರ ಬಗ್ಗೆ ಮತ್ತೆ ನಾನು ಪುನಃ ಪರಿಶೀಲನೆ ಮಾಡ್ತೇನೆ. ಇದರಲ್ಲಿ ಎಲ್ಲರಿಗೂ ಕೂಡ APL BPLನವರಿಗೂ ಕೂಡ ಅತ್ಯಂತ ಕಡಿಮೆ ಡೇಲಿ ಒಂದು ಚಿಕಿತ್ಸೆ ಸಿಕ್ಕುವಂಥ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡಲಿಕ್ಕೆ ಆ ಚರ್ಚಿಸಿ ಅದು ಗ್ರೂಪ್ ಮುಂದೆ ನಾನು ಹಮ್ಮಿಕೊಳ್ತೇನೆ. ಹೌದು ಅಲ್ಲ, ಅದು ನಾನು ಯಾವ ರೀತಿ ಮಾಡಬೇಕಂದ್ರೆ ಮತ್ತೆ ಆಲೋಚನೆ ಮಾಡ್ತೇನೆ. ಹಿಂದಿನ ಯೋಜನೆ ನಾನು ಏನು ಮಾಡಿದ್ದೆ ಅದನ್ನು ನನಗೆ ಮತ್ತೆ ತರಬೇಕೆಂಬ ಆಲೋಚನೆ ಇದೆ. ಅದನ್ನು ಚರ್ಚೆ ಮಾಡ್ತೇನೆ, ಮುಖ್ಯಮಂತ್ರಿ ಚರ್ಚೆ ಮಾಡ್ತೇನೆ. ಅದನ್ನು ಚರ್ಚೆ ಮಾಡ್ತೇನೆ ಇವತ್ತು ಸ್ಟಡಿ ಮಾಡ್ಕೊಂಡು ಅದು ಇಲ್ಲಿ ಪ್ರಯೋಜನ ಇಲ್ಲದಿರ್ಬೋದು, ಬೇರೆ ಕಡೆ ಪ್ರಯೋಜನ ಬರಬೇಕಾಗ್ತದೆ. ಅದಕ್ಕೆ ನಾನು ಇವತ್ತು ಪ್ರಿಲಿಮಿನರಿ ಮೀಟಿಂಗ್ ಮಾತ್ರ, ಮುಂದಿನ ಅದನ್ನು ಅಧಿಕಾರಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕ್ರಮ ತೆಗೊಳ್ತೇವೆ. ನೋಡಿ, ಹಿಂದೆ ನಾನಿದ್ದಂಥ ಸಂದರ್ಭದಲ್ಲಿ ಗುತ್ತಿಗೆ ಆಧಾರದಲ್ಲಿ ಡಾಕ್ಟರ್ ಯಾವೊಂದು ಸೇರಿಕೊಳ್ತಾರೆ. ಯಾಕೆ ಪರ್ಮನೆಂಟ್ ಕಾಲ್ ಫಾರ್ ಮಾಡಬೇಕಾದ್ರೆ ನಾವು ಕಾಲ್ ಫಾರ್ ಮಾಡಬೇಕು, ಇಂಟರ್ವ್ಯೂ ಕರಿಬೇಕು, ರೋಸ್ಟರ್ ಸಿಸ್ಟಮ್ ಮಾಡಿಕೊಂಡು ಬಹುಶಃ ಮತ್ತು ಅವ್ರಿಗೆ ಇದು 6-8 ತಿಂಗಳ ಪ್ರೋಸೆಸ್. ಅದಕ್ಕಾಗಿ ವೈದ್ಯರ ಎಮರ್ಜೆನ್ಸಿ ಬೇಕಂತೇಳಿ ಯಾರು ಗುತ್ತಿಗೆ ಆಧಾರ ಜಾಯಿನ್ ಆಗ್ತಾರೆ ಅವ್ರು 3 ವರ್ಷ ಏನೋ ಸರ್ವಿಸ್ ಮಾಡಿದರೆ ಅವರನ್ನೇ ಪರ್ಮನೆಂಟ್ ಮಾಡುವಂಥ ಒಂದು ಪದ್ಧತಿಯಿಂದ ಇತ್ತು. ಆವಾಗ ಹೆಚ್ಚಿನ ಡಾಕ್ಟರ್ಗಳು ಬಂದು ಸೇರ್ತಾ ಇದ್ರು. ಯಾಕೆ ನಮಗೆ ಜಾಬ್ ಸೆಕ್ಯೂರಿಟಿ ಇದೆ ಅಂತ ಹೇಳಿಕೊಂಡು.